ಇವತ್ತಿನ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿರತಕ್ಕಂಥ ವಿವಿಧ ಇಲಾಖೆಯ ಮುಖಂಡರೇ ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು, ಇವತ್ತು ಮುಖ್ಯವಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಬಹುಮುಖ್ಯ ಗ್ರಂಥ ಆಗಿರ್ತಕ್ಕಂಥ ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಸಲ್ಯೂಷನ್ಸ್ ಅನ್ನುವ ಗ್ರಂಥದ ಬಗ್ಗೆ ನಾನು ನಿಮ್ಮ ಎದುರು ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಕೆಲವೊಂದಷ್ಟು ನಿಮಿಷಗಳ ಸಂವಾದವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಆಯೋಜಕರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ವಿಚಾರವನ್ನು ತಮ್ಮ ಎದುರುಗಡೆ ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿನಿಯರೇ, ಪ್ರಾಯಶಃ ಅಂಬೇಡ್ಕರ್ ಅಂದ ತಕ್ಷಣ ಬಹಳಷ್ಟು ಜನಗಳಿಗೆ ಎರಡು ವಿಚಾರಗಳು ಮಾತ್ರ ಗೊತ್ತಾಗುತ್ತೆ. ಅಂಬೇಡ್ಕರ್ ಯಾರು ಅಂತ ಅಂದರೆ, ಜನ ಹೇಳೋದೇನು ಅಂತ ಅಂದರೆ, ಒಂದು ಅವರು ಸಂವಿಧಾನವನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು. ಎರಡನೇ ವಿಚಾರ ಏನಪ್ಪ ಅಂತ ಅಂದರೆ, ಅವರು ಹಿಂದುಳಿದ ಜಾತಿಯವರಿಗೆ ಮತ್ತು SC/STಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಈ ಎರಡು ವಿಚಾರಗಳನ್ನು ಇಟ್ಕೊಂಡು ಬಹಳಷ್ಟು ಜನ ಮಾತನಾಡ್ತಾರೆ. ಆದರೆ ಅಂಬೇಡ್ಕರ್ ಅಂತ ಅಂದರೆ ಆ ಎರಡು ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟವರಲ್ಲ. ಅವರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ದೇಶಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಾಯಶಃ ಆ ಕೊಡುಗೆಗಳನ್ನು ನೀವು ದಯವಿಟ್ಟು ಚಿಂತನ ಮಂಥನ ಮಾಡೋದ್ರ ಜೊತೆಗೆ ನೀವು ಅವುಗಳನ್ನು ಮನನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮನವಿಯನ್ನು ಮಾಡಿಕೊಳ್ತೇನೆ. ವಿದ್ಯಾರ್ಥಿನಿಯರೇ, ಅಂಬೇಡ್ಕರ್ ರಾಜಕೀಯ ವಿದ್ವಾಂಸರೂ ಆಗಿದ್ದರು ಅಂತಕ್ಕಂಥದ್ದು. ಬರೀ ಸಂವಿಧಾನ ಮತ್ತು ಮೀಸಲಾತಿಗೆ ಸಂಬಂಧಪಟ್ಟವರಲ್ಲ, ಅವರು ರಾಜಕೀಯ ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದು. ಅವರು ಬರೆದಿರ್ತಕ್ಕಂಥ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಅಂತಕ್ಕಂಥ ಒಂದು ಗ್ರಂಥವನ್ನು ನೀವು ಓದಬೇಕಾಗತ್ತೆ. ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಂದು ಕೃತಿಯನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ಅದು ಯಾವುದು ಅಂತ ಅಂದರೆ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅಂತಕ್ಕಂಥದ್ದು. ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅಂತಕ್ಕಂಥದ್ದು. ಹಾಗೆಯೇ ಅವರೊಬ್ಬ ಪ್ರಖ್ಯಾತ ಸಾಮಾಜಿಕ ಹೋರಾಟಗಾರರು ಆಗಿದ್ದರು ಅಂತಕ್ಕಂಥದ್ದು. ಅವರು ಒಂದು ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದ ಹೆಸರು ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಅಂತಕ್ಕಂಥದ್ದು, ಜಾತಿ ವಿನಾಶ ಅಂತಕ್ಕಂಥದ್ದು. ಅದರ ಜೊತೆಗೆ ಕ್ಯಾಸ್ಟ್ ಇನ್ ಇಂಡಿಯಾ, ಭಾರತದಲ್ಲಿ ಜಾತಿಗಳು ಅಂತಕ್ಕಂಥದ್ರ ಬಗ್ಗೆನೂ ಒಂದು ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ. ಅದರ ಜೊತೆಗೆ ಅಂಬೇಡ್ಕರ್ ಸ್ತ್ರೀಯರ ವಿಮೋಚಕ ಅಂತಕ್ಕಂಥದ್ದು. ಪ್ರಾಯಶಃ ಈ ದೇಶದಲ್ಲಿ ಜನಸಂಖ್ಯೆಯ ಅರ್ಧದಷ್ಟು ಇರತಕ್ಕಂಥ ಸ್ತ್ರೀಯರ ಪರವಾಗಿ ಅವರು ನಿರಂತರವಾದ ಹೋರಾಟವನ್ನು ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎರಡು ಅಚ್ಚುಕಟ್ಟಾದ ಗ್ರಂಥವನ್ನು ಬರೆದಿದ್ದಾರೆ. ಒಂದು ರೈಸ್ ಆ್ಯಂಡ್ ಫಾಲ್ ಆಫ್ ಹಿಂದೂ ವುಮನ್ ಅಂತ ಅಂದ್ಬಿಟ್ಟು, ಹಿಂದೂ ಮಹಿಳೆಯರ ಏಳು ಬೀಳುಗಳು ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಆ ಗ್ರಂಥವನ್ನು ದಯವಿಟ್ಟು ನೀವು, ಅದರಲ್ಲೂ ವಿಶೇಷವಾಗಿ
ಸ್ತ್ರೀಯರು ಅಥವಾ ಹೆಣ್ಣು ಮಕ್ಕಳು ಓದಲೇಬೇಕಾಗಿದೆ, ಅಂಬೇಡ್ಕರ್ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಅದರ ಜೊತೆಗೆ ಅಂಬೇಡ್ಕರ್ ಈ ದೇಶದಲ್ಲಿ ಶೋಷಣೆಗೆ ಒಳಗಾದಂಥ ಸ್ತ್ರೀಯರಿಗೆ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಹಿಂದೂ ಕೋಡ್ ಬಿಲ್ಲನ್ನು 1951 ಇಸ್ವಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಂಡನೆಯನ್ನು ಮಾಡಿ ಅದು ಸ್ವೀಕಾರ ಆಗಲಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಂಥ ಏಕೈಕ ರಾಜಕಾರಣಿ ಅಂತಕ್ಕಂಥದ್ದನ್ನು ಸಹ ನಾವು ಗುರುತಿಸ್ತೀವಿ. ಆದ್ದರಿಂದ ನಾವು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸ್ತ್ರೀ ವಿಮೋಚಕ ಅಂತ ಅಂದ್ಬಿಟ್ಟು ಕರಿತೀವಿ. ಅದರ ಜೊತೆಗೆ ಅವರು ಒಬ್ಬ ಧಾರ್ಮಿಕ ಪಂಡಿತರು ಆಗಿದ್ದರು ಅಂತಕ್ಕಂಥದ್ದು. ಯಾಕೆ ಅಂತ ಅಂದರೆ ಅವರು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ಅವರು ಬುದ್ಧ ಆ್ಯಂಡ್ ಇಸ್ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈಗ ತಾನೇ ಅದನ್ನು ನನ್ನ ವಿದ್ಯಾರ್ಥಿ ಮಿತ್ರರು ನಿಮ್ಮ ಎದುರುಗಡೆ ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಪ್ರಖ್ಯಾತ ಪತ್ರಿಕೋದ್ಯಮಿ, ಪತ್ರಿಕೆಗಳನ್ನು ನಡೆಸ್ತಾ ಇದ್ದರು. ಅವರು ತಮ್ಮ ಜೀವಿತದ ಅವಧಿಯಲ್ಲಿ 4 ಪತ್ರಿಕೆಗಳನ್ನು ನಡೆಸ್ತಾ ಇದ್ದರು. ಒಂದು ಬಹಿಷ್ಕೃತ ಭಾರತ ಅಂತಕ್ಕಂಥದ್ದು, ನಂತರ 2ನೇದು ಪ್ರಬುದ್ಧ ಭಾರತ ಅಂತಕ್ಕಂಥದ್ದು, 3ನೇದು ಮೂಕನಾಯಕ ಅಂತಕ್ಕಂಥದ್ದು, ಆನಂತರ ಜನತಾ ಅಂತಕ್ಕಂಥ ಪತ್ರಿಕೆಯನ್ನು ನಡೆಸಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಅನೇಕ ರೀತಿಯಲ್ಲಿ ಅವರು ವರ್ಣನೆ ಮಾಡೋದ್ರ ಮೂಲಕ ಅದಕ್ಕೆ ಪರಿಹಾರಗಳನ್ನು ಸಹ ಸೂಚಿಸಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಬಹುಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಈ ಎಲ್ಲ ಕ್ಷೇತ್ರಗಳ ಜೊತೆಗೆ ಅಂಬೇಡ್ಕರ್ ಅವರು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞರು ಹೌದು ಅನ್ನೋದನ್ನು ನೀವ್ಯಾರೂ ಮರಿಬಾರ್ದು. ಯಾಕೆ ಅಂತಂದರೆ ಈ ಕಾಲೇಜ್ನಲ್ಲಿ ಮುಖ್ಯವಾಗಿ ಆರ್ಟ್ಸ್ ವಿದ್ಯಾರ್ಥಿಗಳಿದ್ದೀರಾ, ಹಾಗೆಯೇ ಕಾಮರ್ಸ್ ವಿದ್ಯಾರ್ಥಿಗಳು ಇರೋದರಿಂದ ಆರ್ಟ್ಸು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಅತ್ಯಂತ ಒಂದು ಸೂಕ್ಷ್ಮ ರೀತಿಯಲ್ಲಿ ನೀವು ಆರ್ಥಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಆದ್ದರಿಂದ ಇವತ್ತು ನಾವು ಮುಖ್ಯವಾಗಿ ಅಂಬೇಡ್ಕರ್ ಅವರು ಒಬ್ಬ ಅರ್ಥಶಾಸ್ತ್ರಜ್ಞರು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞರು ಅಂತ ಅಂದರೆ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗಬಹುದು ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಳ್ತೇನೆ. ಅಂಬೇಡ್ಕರ್ ತಮ್ಮ ಅವಧಿಯಲ್ಲಿ ಮುಖ್ಯವಾಗಿ 3 ಅರ್ಥಶಾಸ್ತ್ರದ ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಅಡ್ಮಿನಿಸ್ಟ್ರೇಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತಕ್ಕಂಥದ್ದು. ಅದನ್ನು ಕನ್ನಡದಲ್ಲಿ ಹೇಳೋದಾದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ಹಣಕಾಸು ವ್ಯವಸ್ಥೆ ಅಂತಕ್ಕಂಥ ಒಂದು ಗ್ರಂಥ. 2ನೇದಾಗಿ ದ ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥದ್ದು, ಕನ್ನಡದಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸಿನ ವಿಕಾಸ ಅಂತಕ್ಕಂಥದ್ದು. ಮತ್ತು 3ನೇದಾಗಿ ಇವತ್ತು ನಾವು ಏನು ಚರ್ಚೆಗೆ ಇಟ್ಕೊಂಡಿದ್ದೀವಲ್ಲ, ದ ಪ್ರಾಬ್ಲಮ್ ಆಫ್ ದ ರೂಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸಲ್ಯೂಷನ್ ಅಂತಕ್ಕಂಥದ್ದು. ಇದು ಬಹುಮುಖ್ಯವಾದ ಗ್ರಂಥ. ಅದರ ಬಗ್ಗೆ ನಾನು ಕೆಲವಾರು ವಿಚಾರಗಳನ್ನು ನಿಮ್ಮ ಎದುರುಗಡೆ ಮಂಡಿಸೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಅವರು ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಅನ್ನೋದ್ರ ಬಗ್ಗೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಆನಂತರ ಕೈಗಾರಿಕಾ ಉದ್ಯಮದ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಂಡಿಯನ್ ಎಕನಾಮಿಕ್ ಅಸೋಸಿಯೇಷನ್ನಲ್ಲಿ ತಮ್ಮ ಎಸ್ಸೆಗಳನ್ನು ಮಂಡಿಸಿದ್ದಾರೆ. ಹೀಗೆ ಅರ್ಥಶಾಸ್ತ್ರದಲ್ಲಿ ಬಹುಮುಖ್ಯ ಒಂದು ಅಂಶಗಳನ್ನು ಪರಿಗಣನೆ ಇಟ್ಕೊಂಡು ತಮ್ಮ ಏನು ಇಡೀ ಜಗತ್ತು ಬೆರಗಾಗ್ತಕ್ಕಂಥ ವಿಚಾರಗಳನ್ನು ಮಂಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಮ ಎದುರುಗಡೆ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಎದುರುಗಡೆ ನಾನು ಮಾತನಾಡಲಿಕ್ಕೆ ಹೊರಟಿರತಕ್ಕಂಥದ್ದು ದ ಪ್ರಾಬ್ಲಮ್ ಆಫ್ ದ ರೂಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಸಲ್ಯೂಷನ್ ಅಂತಕ್ಕಂಥದ್ದು. ಈ ಒಂದು ಗ್ರಂಥದಲ್ಲಿ ಮುಖ್ಯವಾಗಿ 3 ಅಂಶಗಳನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಒಂದು, ರೂಪಾಯಿಯ ವಿಕಾಸ ಹೇಗಾಯಿತು ಅಂತಕ್ಕಂಥದ್ದು. ಒರಿಜಿನ್ ಅಂತ ಅಂದರೆ ಅದರ ವಿಕಾಸ ಹೇಗಾಗ್ತಾ ಬಂತು, ಅಥವಾ ಅದರ ಮೂಲ ಏನು, ಅಥವಾ ಅದರ ಉಗಮ ಏನು ಅಂತಕ್ಕಂಥದ್ದು.
ಆ ನಂತರದಲ್ಲಿ ಅದು ನಡೆದು ಬಂದ ದಾರಿಯನ್ನು ವಿವರಿಸ್ತಾರೆ. ಎಲ್ಲಿಂದ? ಮೊಘಲ್ ಪೀರಿಯಡಿಂದ ಹಿಡಿದು ಬ್ರಿಟಿಷ್ ಪೀರಿಯಡ್ವರೆಗೆ ಈ ಒಂದು ರುಪಿ ಇದೆಯಲ್ಲ ಅದು ಹೇಗೆ ನಡೆದು ಬಂತು ಅಂತಕ್ಕಂಥದ್ದು. ಆನಂತರ ರುಪಿ ವಿಶೇಷವಾಗಿ ಬ್ರಿಟಿಷ್ ಕಾಲಾವಧಿಯಲ್ಲಿ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಯಿತು ಅಂತಕ್ಕಂಥದ್ದು. ನಂತರ ಕೊನೆಯದಾಗಿ ಅದಕ್ಕೆ ಅವರು ಪರಿಹಾರಗಳನ್ನು ಸೂಚಿಸ್ತಾರೆ. ಅದನ್ನೇ ನಾವೇನಂತ ಕರಿತೀವಿ ಅಂತ ಅಂದರೆ ಸಲ್ಯೂಷನ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಮತ್ತೊಮ್ಮೆ ನಾನು ಅದನ್ನು ಹೇಳ್ತೀನಿ. ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಸಲ್ಯೂಷನ್ಸ್ ಅಂತಕ್ಕಂಥದ್ದು. ಇಲ್ಲಿ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಮಂಡಿಸೋದಕ್ಕಿಂತ ಮೊದಲು 2 ನೈಜ ಘಟನೆಗಳನ್ನು ನಿಮ್ಮ ಎದುರುಗಡೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೇಖಕ ಮಿತ್ರರೊಬ್ಬರು ಮಗ ಮದ್ರಾಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಸ್ಟಡಿ ಮಾಡ್ತಾಯಿದ್ರು. ಆ ಸ್ಟಡಿ ಮಾಡಿದ ನಂತರದಲ್ಲಿ ಅವರು ಪುನಃ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸಿಗೆ ಹೋಗ್ತಾರೆ. ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸಿಗೆ ಹೋದಾಗ ಆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯಾವ ರೀತಿಯ ಒಂದು ಸ್ಕೂಲ್ ಅಂತ ಅಂದರೆ, ಇಡೀ ಭಾರತದ ಅತ್ಯುತ್ತಮ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಇಡೀ ರಾಷ್ಟ್ರದ ಅತ್ಯುತ್ತಮ ವಿದ್ಯಾರ್ಥಿಗಳು ಆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಜನರು ಪ್ರಶ್ನೆಗಳನ್ನು ಕೇಳ್ತಾರೆ, ಕೆಲವು ವಿಚಾರಗಳನ್ನು. ಅಂಬೇಡ್ಕರ್ ಯಾರು ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಯಾರು ಅಂತ ಕೇಳಿದಾಗ ಅವರು ಹೇಳ್ತಾ ಇದ್ದಂಥ 2 ವಿಚಾರ ಏನಪ್ಪ ಅಂತ ಅಂದರೆ, ನಾನು ಈಗಾಗಲೇ ಹೇಳಿದಾಗೆ ಅವರೊಬ್ಬರು ಸಂವಿಧಾನ ತಜ್ಞರು ಅಂತಕ್ಕಂಥದ್ದು. ನಂತರ 2ನೇದಾಗಿ ಮೀಸಲಾತಿಯ ಜನಕ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರು. ಆದರೆ ಮೊದಲನೇ ದಿನ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡಿದಾಗ ಅಲ್ಲಿ ಮೊದಲನೇ ಚಾಪ್ಟರ್ನಲ್ಲಿ ಏನಿತ್ತು ಅಂತ ಅಂದರೆ, ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಸೊಲ್ಯೂಷನ್ಸ್ ರಿಟನ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಅಂತ ಇರುತ್ತೆ. ಆಗ ಅಲ್ಲಿ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆಶ್ಚರ್ಯವೋ ಆಶ್ಚರ್ಯ, ಒಂದು ರೀತಿಯಲ್ಲಿ ದಂಗು ಬಡ್ದಂಗೆ ಕೂತು ಬಿಡ್ತಾರೆ. ನಾವು ಅಂಬೇಡ್ಕರ್ ಅವರನ್ನು ಕೇವಲ 2 ವಿಚಾರಗಳಿಗೆ ಮಾತ್ರ ನಾವು ಸೀಮಿತ ಮಾಡ್ತಾ ಇದ್ವಿ. ಆದರೆ ಅವರು ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರು ಅಂದಾಗ ನಮಗೆ ಅತ್ಯಂತ ಆಶ್ಚರ್ಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿ ಆ ಪುಸ್ತಕವನ್ನು ಅವರು ತೆಗೆದು ನೋಡ್ತಾರೆ. ಅಂಬೇಡ್ಕರ್ ಅವರ ಒಂದು ಅದ್ಭುತವಾದ ಕಾಂಟ್ರಿಬ್ಯೂಷನ್ನು ಆ ಪುಸ್ತಕದಲ್ಲಿ ಇರುತ್ತೆ. ನಂತರ ಆ ಎಲ್ಲ ವಿದ್ಯಾರ್ಥಿಗಳು ಒಪ್ಕೊಳ್ತಾರೆ, ಆಗಿನ ಕಾಲದ ಸರ್ವೋತ್ಕೃಷ್ಟ ಒಬ್ಬ ಅರ್ಥಶಾಸ್ತ್ರಜ್ಞ ಅಂತ ಅಂದರೆ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಅವರು ಸ್ಮರಣೆ ಮಾಡ್ಕೊಳ್ತಾರೆ. ಅಲ್ಲದೆ ಒಮ್ಮತಕ್ಕೆ ಬಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಅಂದ್ಬಿಟ್ಟು. ಇದು ಮೊದಲನೇ ಘಟನೆ. ಇನ್ನೊಂದು ಘಟನೆ ನಡೀತಾ ಇರುತ್ತೆ. ನಿಮಗೆಲ್ಲ ಗೊತ್ತು, ಕೌನ್ ಬನೇಗಾ ಕರೋಡ್ಪತಿ ಅಂತಕ್ಕಂಥ ಒಂದು ರಿಯಾಲಿಟಿ ಶೋ ಅನ್ನು ನೀವೆಲ್ಲ ನೋಡಿರ್ಬೋದು. ಅಮಿತಾಬ್ ಬಚ್ಚನ್ ಆ ಒಂದು ರಿಯಾಲಿಟಿ ಶೋ ಅನ್ನು ನಡೆಸ್ಕೊಡ್ತಾರೆ. ನನ್ನ ಒಂದು ಪ್ರಶ್ನೆ ಏನಂತ ಅಂದರೆ, ಕೌನ್ ಬನೇಗಾ ಕರೋಡ್ಪತಿ ಅಂತಕ್ಕಂಥ ರಿಯಾಲಿಟಿ ಶೋ ಅನ್ನು ಎಷ್ಟು ಜನ ನೋಡಿದ್ದೀರ ಅನ್ನೋದನ್ನು ಸ್ವಲ್ಪ ಯಾರಾದರೂ ತಮ್ಮ ಕೈಗಳನ್ನು ಎತ್ತುತ್ತೀರಾ? ಕೌನ್ ಬನೇಗಾ ಕರೋಡ್ಪತಿ ಹಿಂದಿಯಲ್ಲಿ ಆ ಒಂದು ರಿಯಾಲಿಟಿ ಶೋ ಬರ್ತಾಯಿತ್ತು. ದಯಮಾಡಿ ಯಾರಾದರೂ ನೋಡಿದರೆ ಕೈಯನ್ನು ರೈಸ್ ಮಾಡಿ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೋಡಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಳ್ತೇನೆ. ಈ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಅಮಿತಾಬ್ ಬಚ್ಚನ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಒಬ್ಬ ಅದ್ವಿತೀಯ ಅಥವಾ ಅತ್ಯಂತ ಬ್ರಿಲಿಯಂಟ್ ಲೇಡಿ ಒಬ್ಬರು ಇರ್ತಾರೆ. ಅವ್ರ ಹೆಸರು ಏನಪ್ಪ ಅಂತಂದರೆ ಹಿಮಾನಿ ಬುಂದೇಲಾ ಅಂತ ಅಂದ್ಬಿಟ್ಟು. ಆ ಹಿಮಾನಿ ಬುಂದೇಲಾ ಅವರಿಗೆ ಸುಮಾರು 15 ಪ್ರಶ್ನೆಗಳನ್ನು ಕೇಳ್ತಾರೆ. 15 ಪ್ರಶ್ನೆಗಳಿಗೂ ಅವರು ಉತ್ತರವನ್ನು ಕೊಡ್ತಾರೆ. ಆಗ ಅವರು 1 ಕೋಟಿ ರೂಪಾಯಿಯನ್ನು ಗೆಲ್ತಾರೆ ಅಂತಕ್ಕಂಥದ್ದು. ಇನ್ನು ಲಾಸ್ಟ್ ಒಂದು ಪ್ರಶ್ನೆ ಇರುತ್ತೆ, 16ನೇ ಪ್ರಶ್ನೆ. ಆ 16ನೇ ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ರೆ ಅವರಿಗೆ ಎಷ್ಟು ಕೋಟಿ ಸಿಗ್ತಾಯಿತ್ತು ಅಂತ ಅಂದರೆ 7 ಕೋಟಿ ರೂಪಾಯಿಗಳು ಸಿಗ್ತಾಯಿತ್ತು. 7 ಕೋಟಿ ರೂಪಾಯಿ ಸಿಗ್ತಾಯಿತ್ತು. ಆ
16ನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ ಅಮಿತಾಬ್ ಬಚ್ಚನ್ ಕೇಳಿದ್ದು 1923ನೇ ಇಸ್ವಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ PhD ಸಂಶೋಧನಾ ಗ್ರಂಥಕ್ಕೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಸಲ್ಲಿಸಿದ ಒಂದು ಗ್ರಂಥದ ಟೈಟ್ಲ್ ಏನು, ಶೀರ್ಷಿಕೆ ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಂಬೇಡ್ಕರ್ ನಮಗೆ ಗೊತ್ತಿರೋ ಹಾಗೆ 1923ನೇ ಇಸ್ವಿಯಲ್ಲಿ ಗ್ರಂಥವನ್ನು ಬರೀತಾರೆ. ಆ ಗ್ರಂಥವನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಗೆ ಸಬ್ಮಿಟ್ ಮಾಡ್ತಾರೆ. PhD ಒಂದು ಪದವಿಯನ್ನು ತೆಗೆದುಕೊಳ್ಳೋದಕ್ಕೆ. ಆ PhD ಪದವಿಯನ್ನು ತಗೊಳ್ಳೋದಕ್ಕೆ ಆ ಪುಸ್ತಕದ ಟೈಟ್ಲ್ ಏನು ಅಂತ ಅಂದ್ಬಿಟ್ಟು ಹಿಮಾನಿ ಬುಂದೇಲಾ ಅವರಿಗೆ ಕೇಳ್ತಾರೆ. ಆದರೆ ಹಿಮಾನಿ ಬುಂದೇಲಾ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕಾಗೋದಿಲ್ಲ. 7 ಕೋಟಿ ರೂಪಾಯಿಗೆ ಬದಲಾಗಿ ಅವರು ಎಷ್ಟು ಕೋಟಿ ರೂಪಾಯಿಯನ್ನು ಮಾತ್ರ ಪಡ್ಕೊಂಡ್ವು? ಕೇವಲ 1 ಕೋಟಿ ರೂಪಾಯಿಯನ್ನು ಪಡ್ಕೊಂಡ್ರು. ನಾನು ಈ 2 ಘಟನೆಗಳನ್ನು, ನೈಜ ಘಟನೆಯನ್ನು ಅಥವಾ ರಿಯಲ್ ಇನ್ಸಿಡೆಂಟನ್ನು ನಾನು ಯಾಕೆ ಹೇಳಿದೆ ಅಂತ ಅಂದರೆ, ಅಂಬೇಡ್ಕರ್ ಅವರನ್ನು ಆ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಟ್ಟು ಉಳಿದಂಥ ವಿಚಾರಗಳಿಗೆ ಓದ್ಕೊಂಡೇ ಇರಲಿಲ್ಲ ಅಂತಕ್ಕಂಥದ್ದು. ಯಾರು? ಆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವರು ಓದ್ಕೊಂಡಿರಲಿಲ್ಲ. ಆ ನಂತರದಲ್ಲಿ ಹಿಮಾನಿ ಬುಂದೇಲಾ ಅಂತಕ್ಕಂಥ ಒಬ್ಬ ಅದ್ವಿತೀಯ ಟೀಚರೂ ಸಹ ಓದ್ಕೊಂಡಿರಲಿಲ್ಲ. ಅಂತ ಅಂದರೆ ಅಂಬೇಡ್ಕರ್ ಅವರನ್ನು ಯಾವ ಪರಿಧಿಯೊಳಗೆ ಇಟ್ಟು ನೋಡ್ತಾ ಇದ್ದರು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಆದ್ದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತ ಅಂದರೆ, ಅಂಬೇಡ್ಕರ್ ವಿಚಾರಧಾರೆಗಳನ್ನು, ಅಂದರೆ ರಾಜಕೀಯ ವಿಚಾರಧಾರೆಗಳನ್ನು, ಸಾಮಾಜಿಕ ವಿಚಾರಧಾರೆಗಳನ್ನು, ಹಾಗೆಯೇ ಸ್ತ್ರೀ ವಿಮೋಚನೆಗೆ ಸಂಬಂಧಪಟ್ಟಂಥ ವಿಚಾರಧಾರೆಗಳನ್ನು, ಧಾರ್ಮಿಕ ವಿಚಾರಧಾರೆಗಳನ್ನು, ಹಾಗೆಯೇ ಇನ್ನಿತರ ವಿಚಾರಧಾರೆಗಳನ್ನು ನೀವು ಅಧ್ಯಯನ ಮಾಡಿದ್ದೇ ಆದರೆ ಪ್ರಾಯಶಃ ಅಂಬೇಡ್ಕರ್ ಅವರನ್ನು ನೀವು ಯಾರೂ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ದೇಶದ ಒಂದು ಸಮಗ್ರತೆಗೋಸ್ಕರ ಹೋರಾಟವನ್ನು ಮಾಡಿದಂಥ, ಈ ದೇಶದ ಸಮಗ್ರತೆಯ ಜೊತೆಗೆ ಎಲ್ಲರನ್ನೂ ಒಳಗೊಳ್ಳುವಿಕೆಯ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಜನಗಳನ್ನು ಆಕರ್ಷಣೆ ಮಾಡಿದಂಥ ಒಬ್ಬ ಅದ್ವಿತೀಯ ದೇಶಪ್ರೇಮಿ ಮತ್ತು ಸದ್ದಿಲ್ಲದ ಹೋರಾಟಗಾರ ಅಂತ ಅಂದ್ಬಿಟ್ಟು ನಿಮ್ಮ ಎದುರುಗಡೆಗೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಈ ಅಂಶದ ಜೊತೆಗೆ ಮುಖ್ಯವಾಗಿ ಪುನಃ ಮತ್ತೆ ಹಳೆ ವಿಚಾರಕ್ಕೆ ಬರೋದಾದರೆ, ದ ಪ್ರಾಬ್ಲಮ್ ಆಫ್ ದ ರೂಪಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು. ನಮಗೆ ಗೊತ್ತಿರೋ ಹಾಗೆ ಇವತ್ತಿನ ರೂಪಾಯಿಗೆ ಮೊಟ್ಟ ಮೊದಲು ರೂಪಾಯಿ ಅಂತ ಅಂದ್ಬಿಟ್ಟು ಹೆಸರು ಕೊಟ್ಟವ್ರು ಯಾರಪ್ಪ ಅಂತ ಅಂದರೆ, ಮೊಘಲರ ಪೀರಿಯಡ್ ನಂತರದಲ್ಲಿ ಬಂದಂಥ ಒಬ್ಬ ಬಹುಮುಖ್ಯ ರಾಜ ಯಾರಪ್ಪ ಅಂತ ಅಂದರೆ, ಪ್ರಾಯಶಃ ನನಗೆ ಅವರ ಹೆಸರು ಮರ್ತೋಗಿದೆ. ಮೊಘಲ್ ನಂತರದಲ್ಲಿ ಬರ್ತಕ್ಕಂಥ ಒಬ್ಬ ರಾಜ ಶೇರ್ ಶಾ ಸೂರಿ ಅಂತಕ್ಕಂಥವರು ರೂಪಾಯಿ ಅಂತಕ್ಕಂಥ ಹೆಸರನ್ನು ನಮ್ಮ ದೇಶದ ಕರೆನ್ಸಿಗೆ ನಾಮಕರಣವನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ ನಂತರದಲ್ಲಿ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತ ಅಂದರೆ, ಮೊಘಲರ ಕಾಲದಿಂದ ನಮ್ಮ ರೂಪಾಯಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮೊಘಲರ ಕಾಲದಲ್ಲಿ ಮತ್ತು ಭಾರತದ ಇತರೆ ರಾಜರ ಕಾಲದಲ್ಲಿ ರೂಪಾಯಿ ಸಮಸ್ಯೆ ಇದೆಯಲ್ಲ, ಅದು ತೀವ್ರ ಪ್ರಮಾಣದಲ್ಲಿ ಇರಲಿಲ್ಲ. ಆಗಿನ ಕಾಲದಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವು. ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವು. ಅವುಗಳು ನಿಖರವಾದ ದರದಲ್ಲಿ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ವು ಅಥವಾ ವಿನಿಮಯ ದರವನ್ನು ಸಾಧಿಸಿದ್ವು ಅಂತ ಅಂದ್ಬಿಟ್ಟು. ಏನು ವಿನಿಮಯ ದರ ಅಂತ ಅಂದರೆ, ಇಂತಿಷ್ಟು ಬೆಳ್ಳಿಯ ನಾಣ್ಯಗಳು ಇಂತಿಷ್ಟು ಚಿನ್ನದ ನಾಣ್ಯಗಳಿಗೆ ಸಮ. ಉದಾಹರಣೆಗೆ ನಾನು ಸಿಂಪಲ್ಲಾಗಿ ಹೇಳೋದಾದರೆ, 10 ಬೆಳ್ಳಿಯ ನಾಣ್ಯಗಳು 1 ಚಿನ್ನದ ನಾಣ್ಯಗಳಿಗೆ ಸಮ ಅನ್ನುವ ರೀತಿಯಲ್ಲಿ ಆಗ ವಿನಿಮಯ ದರ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ನಾವು ಆಗಿನ ಕಾಲದಿಂದನೂ ನೋಡ್ತೀವಿ. ಎಲ್ಲಿಂದ? ಮೊಘಲರ ಕಾಲದಿಂದ ನೋಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಟಂಕಸಾಲೆಯಲ್ಲಿ ಮುದ್ರಣವನ್ನು ಮಾಡ್ತಾ ಇದ್ದರು. ಅವುಗಳನ್ನು ಉಸ್ತುವಾರಿ ಮಾಡೋದಕ್ಕೋಸ್ಕರ ನಿರಂತರವಾದ ನಿಗಾವನ್ನು ಇಡ್ತಾ ಇದ್ದರು. ಅದರ ಜೊತೆಗೇ ಯಾವುದೇ ಕಾರಣಕ್ಕೂ ಚಿನ್ನ ಮತ್ತು ಬೆಳ್ಳಿಯ ಪೂರೈಕೆಗಳು ಹೆಚ್ಚು ಕಡಿಮೆ ಆಗದೇ ಇರೋ ಹಾಗೆ ಸಮಾನಾಂತರವನ್ನು ಕಾಪಾಡಿಕೊಂಡು ವಿನಿಮಯ ದರವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಇರುವ ಹಾಗೆ ನೋಡ್ಕೊಳ್ತಾ ಇದ್ದಿದ್ದರಿಂದ
ಈ ದೇಶದ ಆರ್ಥಿಕ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಇದ್ವು. ಆರ್ಥಿಕ ಚಟುವಟಿಕೆಗಳು ಅಂದರೆ ವ್ಯವಸಾಯದ ಚಟುವಟಿಕೆಗಳಾಗಿರ್ಬೋದು, ಕೈಗಾರಿಕಾ ಚಟುವಟಿಕೆಗಳಾಗಿರ್ಬೋದು, ಅಥವಾ ಕೊಡುಕೊಳ್ಳುವಿಕೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಅತಿ ಪ್ರಸರಣ ಕುಗ್ಗು ಪ್ರಸರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಈ ಎಲ್ಲ ಚಟುವಟಿಕೆಗಳು ಒಂದು ರೀತಿಯಲ್ಲಿ ಸಮಾನಾಂತರ ಪ್ರಮಾಣದಲ್ಲಿ ನಡೀತಾ ಇದ್ವು. ಆದ್ದರಿಂದ ಮೊಘಲರ ಕಾಲದಲ್ಲಿ ಮತ್ತು ಇನ್ನುಳಿದ ರಾಜರ ಕಾಲದಲ್ಲಿ ಯಾವುದೇ ರೀತಿಯ ಸಮಸ್ಯೆ ರೂಪಾಯಿಗೆ ಇರಲಿಲ್ಲ. ಇದನ್ನು ನೀವು ಎಕನಾಮಿಕ್ಸು ಸ್ಟೂಡೆಂಟ್ಸು ಮತ್ತು ಕಾಮರ್ಸು ಸ್ಟೂಡೆಂಟ್ಸು ಅರ್ಥ ಮಾಡ್ಕೋಬೇಕು. ಹಾಗಾದರೆ ರೂಪಾಯಿಯ ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಅಂದ್ಬಿಟ್ಟು, ರೂಪಾಯಿಯ ಸಮಸ್ಯೆ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಅಂದರೆ 1835 ಮತ್ತು 1893 ಅವಧಿಯಲ್ಲಿ. 1835ನೇ ಇಸ್ವಿಯಷ್ಟೊತ್ತಿಗೆ ಬ್ರಿಟಿಷರು ನಮ್ಮ ದೇಶವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡ್ರು ಅಂತಕ್ಕಂಥದ್ದನ್ನು ನೀವು ಇತಿಹಾಸದಲ್ಲಿ ನೋಡ್ತೀರ. ಪ್ರಾಯಶಃ ಅವರು ಕೊನೆಯ ಘೋರವಾದ ಹೋರಾಟವನ್ನು ಮಾಡಿದ್ದು ಯಾರ ವಿರುದ್ಧ ಅಂತಂದರೆ ಪೇಶ್ವೆಗಳ ವಿರುದ್ಧ. ಪೇಶ್ವೆಗಳ ವಿರುದ್ಧ 1820ರಲ್ಲಿ ಸಂಪೂರ್ಣವಾಗಿ ಅವರನ್ನು ಸೋಲಿಸಿದ ನಂತರದಲ್ಲಿ ಬ್ರಿಟಿಷರ ಎದುರು ಯಾವ ರಾಜರುಗಳು ಇರಲಿಲ್ಲ ಅಂತಕ್ಕಂಥದ್ದು. ಆಗ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಹಾಗೆಯೇ ಹಣಕಾಸಿನ ವ್ಯವಸ್ಥೆಯನ್ನು ಬ್ರಿಟಿಷರು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಕೊಂಡ್ರು. ನಿಯಂತ್ರಣ ಮಾಡಿಕೊಂಡ ನಂತರದಲ್ಲಿ 1835ರಲ್ಲಿ ಏನು ಮಾಡಿದ್ರು ಅಂತ ಅಂದರೆ ಭಾರತದಲ್ಲಿ ಬೆಳ್ಳಿಯ ಪ್ರಮಿತಿಯನ್ನು ಜಾರಿಗೆ ತಂದರು. ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಎಕನಾಮಿಕ್ಸು ಮತ್ತು ಕಾಮರ್ಸ್ ಸ್ಟೂಡೆಂಟ್ಸು ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ನೀವು ನಾಳೆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸಿಗೋ ಅಥವಾ ಮದ್ರಾಸು ಸ್ಕೂಲ್ ಆಫ್ ಎಕನಾಮಿಕ್ಸಿಗೋ ಅಥವಾ ಬೆಂಗಳೂರು ಸ್ಕೂಲ್ ಆಫ್ ಎಕನಾಮಿಕ್ಸಿಗೋ ಅಥವಾ ಅಂಬೇಡ್ಕರ್ ಸ್ಟಡಿ ಸೆಂಟ್ರಿಗೆ ಹೋದರೆ ಉಪಯೋಗ ಆಗೋದಿಲ್ಲ. ಭಾರತದಲ್ಲಿ 1835ರಿಂದ 1893 ಅವಧಿಯಲ್ಲಿ ಸಮಸ್ಯೆಗಳು ಉಂಟಾಯಿತು. ಯಾವುದಕ್ಕೆ ಸಂಬಂಧಪಟ್ಟಂತೆ? ರೂಪಾಯಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಪ್ರಾರಂಭ ಆದವು. 1835ರಲ್ಲಿ ಭಾರತ ಬೆಳ್ಳಿಯ ಪ್ರಮಿತಿಯನ್ನು ಒಪ್ಕೊಂಡಿತ್ತು. ಅದೇ ರೀತಿಯಲ್ಲಿ ಯುನೈಟೆಡ್ ಕಿಂಗ್ಡಮ್ಮು ಅಥವಾ ಇಂಗ್ಲೆಂಡು ಚಿನ್ನದ ಪ್ರಮಿತಿಯನ್ನು ಇಟ್ಕೊಂಡಿತ್ತು. ಆದರೆ ಭಾರತದ ಬೆಳ್ಳಿಯ ಪ್ರಮಿತಿ ಮತ್ತು ಇಂಗ್ಲೆಂಡಿನ ಚಿನ್ನದ ಪ್ರಮಿತಿಗೆ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಸಾಮ್ಯತೆ ಇರಲಿಲ್ಲ. ಯಾಕೆ ಅಂತ ಅಂದರೆ ಚಿನ್ನದ ಪ್ರಮಿತಿ ಅಲ್ಲಿ ತುಂಬ ಮೌಲ್ಯವನ್ನು ಹೊಂದಿದಂಥ ಪ್ರಮಿತಿ, ಆದರೆ ಬೆಳ್ಳಿಯ ಪ್ರಮಿತಿ ಇದೆಯಲ್ಲ ಅದು ಅಷ್ಟೊಂದು ಮೌಲ್ಯ ಇರತಕ್ಕಂಥ ಪ್ರಮಿತಿ ಆಗಿರಲಿಲ್ಲ. ಅದೇ ರೀತಿಯಾಗಿ ಜರ್ಮನಿನೂ ಸಹ ಬೆಳ್ಳಿಯ ಪ್ರಮಿತಿಯನ್ನು ಒಪ್ಕೊಂಡಿತ್ತು ಮತ್ತು ಅಮೆರಿಕವೂ ಸಹ ಬೆಳ್ಳಿಯ ಪ್ರಮಿತಿಯನ್ನು ಒಪ್ಕೊಂಡಿತ್ತು. ಅಂದರೆ ಪ್ರಪಂಚದಲ್ಲಿ 1835ರಿಂದ 40 ವರ್ಷಗಳ ಕಾಲ, ಜ್ಞಾಪಕ ಇಟ್ಕೊಳ್ಳಿ, ಸುಮಾರು 40 ವರ್ಷಗಳ ಕಾಲ ಬೆಳ್ಳಿಯ ಪ್ರಮಿತಿಯನ್ನು ಭಾರತದ ಜೊತೆಗೆ ಅಮೇರಿಕದವರು ಒಪ್ಕೊಂಡಿದ್ದರು, ಜರ್ಮನಿಯವರು ಒಪ್ಕೊಂಡಿದ್ದರು ಮತ್ತು ಇನ್ನಿತರ ರಾಷ್ಟ್ರಗಳು ಸಹ ಒಪ್ಕೊಂಡಿದ್ವು. ಆದ್ದರಿಂದ ಯಾವುದೇ ರೀತಿಯಲ್ಲೂ ಅಂತಾರಾಷ್ಟ್ರೀಯ ವ್ಯವಹಾರ ಸಮಸ್ಯೆಗಳು ಇಲ್ಲದೇ ನಿಖರವಾದ ರೂಪದಲ್ಲಿ ನಡೀತಾ ಹೋಯಿತು. ಆದರೆ 1875ರ ನಂತರದಲ್ಲಿ ಸಮಸ್ಯೆ ಪ್ರಾರಂಭ ಆಯಿತು. ಯಾಕೆ ಸಮಸ್ಯೆ ಪ್ರಾರಂಭ ಆಯಿತು ಅಂತ ಅಂದರೆ ಅಮೇರಿಕ ಮತ್ತು ಜರ್ಮನಿ ಬೆಳ್ಳಿ ಪ್ರಮಿತಿಯನ್ನು ತೊರೆದು ಬೆಳ್ಳಿಯ ಪ್ರಮಿತಿಯನ್ನು ಬಿಟ್ಟು ಹಾಕಿ ಚಿನ್ನದ ಪ್ರಮಿತಿಯನ್ನು ಅಳವಡಿಸ್ಕೊಂಡವು ಸುಮಾರು ರಾಷ್ಟ್ರಗಳು. ಆಗ ಏನಾಯಿತು ಅಂತ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಚಿನ್ನದ ಪ್ರಮಿತಿಯನ್ನು ಅಮೇರಿಕ, ಜರ್ಮನಿ ಮುಂತಾದ ರಾಷ್ಟ್ರಗಳು ಅದನ್ನು ಅಬ್ಯಾಂಡನ್ ಮಾಡಿ ಬಿಟ್ಟು ಇಲ್ಲಿ ಚಿನ್ನದ ಪ್ರಮಿತಿಗೆ ಬಂದವೋ, ಬೆಳ್ಳಿಯ ಪ್ರಮಿತಿಯನ್ನು ಬಿಟ್ಟು ಚಿನ್ನದ ಪ್ರಮಿತಿಗೆ ಬಂದವೋ, ಆಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ನಾಣ್ಯಗಳು ಯಥೇಚ್ಛವಾಗಿ ಉಳಿಯೋದಕ್ಕೆ ಪ್ರಾರಂಭ ಆಯಿತು. ಅಂದರೆ 100ರ ಪ್ರಮಾಣದಲ್ಲಿ ಇದ್ದಂಥ ಬೆಳ್ಳಿಯ ನಾಣ್ಯಗಳು ಅಥವಾ ಬೆಳ್ಳಿಯ ಕರೆನ್ಸಿಗಳು ಸಾವಿರಾರು ಪ್ರಮಾಣದಲ್ಲಿ ಉಳಿಯೋದಕ್ಕೆ ಪ್ರಾರಂಭ ಆಯಿತು. ಆಗ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಯಿತು. ಯಾಕೆ ಅಂತಂದರೆ ವಿನಿಮಯ ದರ ಇದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಭಾರತದ್ದು ಯಾವುದು ಬೆಳ್ಳಿಯ ಪ್ರಮಿತಿ, ಆದರೆ ಇಂಗ್ಲೆಂಡಿಂದು ಚಿನ್ನದ ಪ್ರಮಿತಿ,
ಆನಂತರ ಜರ್ಮನಿದು ಚಿನ್ನದ ಪ್ರಮಿತಿ, ಅಮೇರಿಕದ್ದು ಚಿನ್ನದ ಪ್ರಮಿತಿ ಇದ್ದಿದ್ದರಿಂದ ಅನೇಕ ರೀತಿಯಲ್ಲಿ ವಿನಿಮಯ ದರ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಪ್ರಾರಂಭ ಆಯಿತು. ಯಾವಾಗ ಬೆಳ್ಳಿಯ ನಾಣ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಥೇಚ್ಛವಾಗಿ ಸರ್ಪ್ಲಸ್ ಆಗಿ ಉಳಿತೋ, ಎಕ್ಸಸ್ ಆಗಿ ಉಳಿತೋ, ಆಗ ಭಾರತದ ಮೇಲೆ ಅದು ದುಷ್ಪರಿಣಾಮವನ್ನು ಬೀರ್ತು ಅಂತಕ್ಕಂಥದ್ದು. ಅಂದರೆ ಭಾರತದ ಮೇಲೆ ದುಷ್ಪರಿಣಾಮ ಅಂತ ಅಂದರೆ, ಈಗ ನೋಡಿ, ಮೊದಲು ಉದಾಹರಣೆಗೆ 10 ಬೆಳ್ಳಿಯ ನಾಣ್ಯಗಳು 1 ಚಿನ್ನದ ನಾಣ್ಯಕ್ಕೆ ಸಮ ಇದ್ದದ್ದು ಈಗ 100 ಬೆಳ್ಳಿಯ ನಾಣ್ಯಗಳು 1 ಚಿನ್ನದ ನಾಣ್ಯಕ್ಕೆ ಸಮ ಅನ್ನುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿನಿಮಯ ದರ ಏರುಪೇರಾಗೋದಕ್ಕೆ ಶುರುವಾಯಿತು. ಯಾವಾಗ ಬೆಳ್ಳಿಯ ಒಂದು ಅವೈಲಬಿಲಿಟಿ ಜಾಸ್ತಿ ಆಯಿತೋ ಆಗ ಇಂಡಿಯಾದಲ್ಲಿ ಏನಾಯಿತು ಅಂತ ಅಂದರೆ, ಒಂದು ರೀತಿಯಲ್ಲಿ ಸಪ್ಲೈ ಜಾಸ್ತಿ ಆಗಿದ್ದರಿಂದ ಭಾರತದ ವಸ್ತುಗಳು ಅಮೇರಿಕದವರಿಗೆ, ಆನಂತರದಲ್ಲಿ ವಿಶೇಷವಾಗಿ ಇಂಗ್ಲೆಂಡ್ನವರಿಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಗುವಂತೆ ಆಯಿತು. ಇದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಇಂಗ್ಲೆಂಡಿನವರು 1 ಪೌಂಡ್ ನಾಣ್ಯದಿಂದ 10 ವಸ್ತುಗಳನ್ನು ಭಾರತದಲ್ಲಿ ಕೊಂಡರೆ, ಈಗ ಏನಾಯಿತು ಅಂತ ಅಂದರೆ 1 ಚಿನ್ನದ ನಾಣ್ಯದಿಂದ 100 ವಸ್ತುಗಳನ್ನು ಕೊಳ್ಳುವಂತಹ ಪರಿಸ್ಥಿತಿಗೆ ಅವರು ಬಂದರು. ಅಂದರೆ ಇಂಗ್ಲೆಂಡಿಗೆ ಅದು ಲಾಭ ಆಯಿತು, ಭಾರತಕ್ಕೆ ಅತ್ಯಂತ ನಷ್ಟವನ್ನು ಉಂಟು ಮಾಡಿತು. ಅಂದರೆ ಭಾರತದಲ್ಲಿ ವಸ್ತುಗಳ ಬೆಲೆಗಳು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿದೋಯಿತು. ಕನಿಷ್ಠ ಮಟ್ಟಕ್ಕೆ ಇಳಿದೋದ ನಂತರದಲ್ಲಿ ಇಂಗ್ಲೆಂಡಿನವರು ಏನು ಮಾಡಿದ್ರು ಅಂತ ಅಂದರೆ, ಭಾರತದಿಂದ ಟೀ ವಸ್ತುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆನಂತರದಲ್ಲಿ ಕೈಗಾರಿಕಾ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆನಂತರದಲ್ಲಿ ರೈತರ ವಸ್ತುಗಳನ್ನು ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಫಾರೆಸ್ಟ್ ವಸ್ತುಗಳನ್ನು ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಂದರೆ ನಮ್ಮ ದೇಶದ ಸಂಪತ್ತು ಅಗಾಧ ಪ್ರಮಾಣದಲ್ಲಿ ಇಂಗ್ಲೆಂಡಿಗೆ ರಫ್ತು ಆಗೋದಕ್ಕೆ ಪ್ರಾರಂಭ ಆಯಿತು. ಇದರಿಂದ ಏನಾಯಿತು ಅಂತ ಅಂದರೆ, ಭಾರತದಲ್ಲಿ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಯಿತು. ರೈತರು ಸಮಸ್ಯೆಗೆ ಸಿಕ್ಕಾಕೊಂಡ್ರು, ಕೈಗಾರಿಕಾ ಉದ್ಯಮಿಗಳು ಸಮಸ್ಯೆಗೆ ಸಿಕ್ಕಾಕೊಂಡ್ರು, ಸಾಮಾನ್ಯ ಜನಗಳು ಸಮಸ್ಯೆಗೆ ಸಿಕ್ಕಾಕೊಂಡ್ರು. ಇದರಿಂದ ಭಾರತದ ರೂಪಾಯಿ ಇದೆಯಲ್ಲ, ಅದು ತಲ್ಲಣವನ್ನು ಎದುರಿಸಬೇಕಾಯಿತು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಎಷ್ಟು ವರ್ಷ ಕಂಟಿನ್ಯೂ ಆಯಿತು ಅಂತ ಅಂದರೆ, ಸುಮಾರು 7-8 ವರ್ಷಗಳು ಕಂಟಿನ್ಯೂ ಆಗಿ ನಂತರದಲ್ಲಿ ಏನಾಯಿತು ಅಂತ ಅಂದರೆ, ಇದರ ಸಮಸ್ಯೆಯನ್ನು ಅರಿತು ಇಂಗ್ಲೆಂಡಿನವರು ಒಂದು ಟೀಮನ್ನು ಕಳಿಸ್ಕೊಡ್ತಾರೆ. ಭಾರತದ ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡಿ ಅಂತ ಅಂದ್ಬಿಟ್ಟು 1898ರಲ್ಲಿ ಒಂದು ಫೌಲರ್ ಕಮಿಟಿಯನ್ನು ಇಲ್ಲಿಗೆ ಕಳಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು, ಫೌಲರ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕಳಿಸ್ಕೊಡ್ತಾರೆ. ಆ ಕಮಿಟಿ ಅಧ್ಯಯನ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡುತ್ತೆ ಅಂತಕ್ಕಂಥದ್ದು. ನಂತರ ಅದರಿಂದ ಸಮಸ್ಯೆ ಸಾಲ್ವ್ ಆಗಲಿಲ್ಲ. ಆನಂತರದಲ್ಲಿ 1913ರಲ್ಲಿ ಬ್ರಿಟನ್ನವರು ಅಥವಾ ಬ್ರಿಟಿಷ್ ಗವರ್ನಮೆಂಟು ಚೇಂಬರ್ಲಿನ್ ಕಮಿಟಿಯನ್ನು ಸಹ ಮತ್ತೊಂದು ಕಮಿಟಿಯನ್ನು ಕಳಿಸ್ಕೊಡ್ತಾರೆ. ಅವರು ಸಹ ಭಾರತದಲ್ಲಿ ಹಣಕಾಸಿನ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಕೊನೆಗೆ ಒಂದು ವರದಿಯನ್ನು ಕೊಡ್ತಾರೆ. ಏನಪ್ಪ ಅಂತ ಅಂದರೆ, ಭಾರತದಲ್ಲಿ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅಂತ ಅಂದರೆ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಲಹೆಯನ್ನು ಕೊಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಗೋಲ್ಡ್ ಸ್ಟ್ಯಾಂಡರ್ಡ್ನಲ್ಲಿ 4 ಪ್ರಮಿತಿಗಳಿದೆ. ಒಂದು ಗೋಲ್ಡ್ ಕಾಯಿನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು, ಎರಡನೇದು ಗೋಲ್ಡ್ ಬುಲಿಯನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು, ಮೂರನೇದು ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು, ನಾಲ್ಕನೇದು ಗೋಲ್ಡ್ ರಿಸರ್ವ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ, ಗೋಲ್ಡ್ ಕಾಯಿನ್ ಸ್ಟ್ಯಾಂಡರ್ಡು ಮತ್ತು ಗೋಲ್ಡ್ ಬುಲಿಯನ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅವೆರಡು ಗಟ್ಟಿಯ ಸ್ಟ್ಯಾಂಡರ್ಡ್ಗಳು. ಆದರೆ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡು ಮತ್ತು ಗೋಲ್ಡ್ ರಿಸರ್ವ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಗಟ್ಟಿಯಾದ ಸ್ಟ್ಯಾಂಡರ್ಡ್ ಅಲ್ಲ. ಈ ಒಂದು ಮೂರನೇ ಸ್ಟ್ಯಾಂಡರ್ಡನ್ನು ಅಳವಡಿಸಬೇಕು ಅಂತ ಅಂದ್ಬಿಟ್ಟು ಚೇಂಬರ್ಲಿನ್ ಕಮಿಟಿಯವರು ಮತ್ತು ಫೌಲರ್ ಕಮಿಟಿಯವರು ಸಲಹೆಯನ್ನು ಕೊಟ್ಟಾಗ ಏನಾಯಿತು ಅಂತ ಅಂದರೆ, ಅಂಬೇಡ್ಕರ್ ಇದನ್ನು ತೀವ್ರವಾಗಿ ವಿರೋಧವನ್ನು ಮಾಡ್ತಾರೆ.
ನೀವು ಹೇಳಿರ್ತಕ್ಕಂಥ ಏನು ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು ನಮ್ಮ ದೇಶದ ಸಮಸ್ಯೆಯನ್ನು ಪರಿಹಾರ ಮಾಡುವುದಿಲ್ಲ, ನಮ್ಮ ದೇಶದ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡೋದಿಲ್ಲ, ನಮ್ಮ ದೇಶದ ಕೈಗಾರಿಕಾ ಉದ್ಯಮಿಗಳ ಸಮಸ್ಯೆಯನ್ನು ಅದು ನಿವಾರಣೆ ಮಾಡೋದಿಲ್ಲ, ಹಾಗೆಯೇ ನಮ್ಮ ದೇಶದ ಸಾಮಾನ್ಯ ಜನರ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿ, ಈ ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಇಟ್ ಈಸ್ ನಥಿಂಗ್ ಬಟ್ ಪೇಪರ್ ಕರೆನ್ಸಿ ಸ್ಟ್ಯಾಂಡರ್ಡ್ ಅಂತ ಅಂದ್ಬಿಟ್ಟು ದೊಡ್ಡ ಟೀಕೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಮಂಡನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲಿ ಅಂಬೇಡ್ಕರ್ ಬಹುಮುಖ್ಯವಾಗಿ ಯಾವ ಸ್ಟ್ಯಾಂಡರ್ಡನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಅಂತ ಅಂದರೆ, ಭಾರತದ ಹಣಕಾಸಿನ ವ್ಯವಸ್ಥೆ ರಿಪೇರಿ ಆಗಬೇಕು ಅಂತ ಅಂದರೆ ನೀವು ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಬದಲಾಗಿ ಗೋಲ್ಡ್ ಬುಲಿಯನ್ ಸ್ಟ್ಯಾಂಡರ್ಡನ್ನು ನೀವು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ, ಗೋಲ್ಡ್ ಬುಲಿಯನ್ ಸ್ಟ್ಯಾಂಡರ್ಡನ್ನು ಇಂಟ್ರಡ್ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹಣದ ವ್ಯವಸ್ಥೆಯನ್ನು ಅಥವಾ ಹಣಕಾಸಿನ ವ್ಯವಸ್ಥೆಯನ್ನು ಏರುಪೇರು ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಅಂದರೆ, ಚಿನ್ನ ಬೇಕಂದಾಗ ಸಿಗೋದಿಲ್ಲ ಅಥವಾ ಚಿನ್ನ ಬೇಡ ಅಂದಾಗ ದೂರ ಹೋಗೋದಿಲ್ಲ. ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಚಿನ್ನ ಇರುತ್ತೆ. ಆದ್ದರಿಂದ ನೀವು ಭಾರತದ ಹಣಕಾಸಿನ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಬೇಕು ಅಂತ ಅಂದರೆ, ಅಥವಾ ಭಾರತದಲ್ಲಿ ಇರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ರಿಪೇರಿ ಮಾಡಬೇಕು ಅಂತ ಅಂದರೆ, ನೀವು ಬಹುಮುಖ್ಯವಾಗಿ ಗೋಲ್ಡ್ ಬುಲಿಯನ್ ಸ್ಟ್ಯಾಂಡರ್ಡನ್ನು ಇಂಟ್ರಡ್ಯೂಸ್ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ನೀವು ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡನ್ನು ಇಂಟ್ರಡ್ಯೂಸ್ ಮಾಡಬೇಡಿ. ಅದು ಗೋಲ್ಡ್ ಎಕ್ಸ್ಚೇಂಜ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಒಂದು ಪೇಪರ್ ಕರೆನ್ಸಿ ಸ್ಟ್ಯಾಂಡರ್ಡ್ ಅನ್ನುವ ರೀತಿಯಲ್ಲಿ ಟೀಕೆಯನ್ನು ಮಾಡ್ತಾರೆ. ಇದರಿಂದ ಬ್ರಿಟಿಷ್ ಸರ್ಕಾರ ಪುನಃ ಚಿಂತೆಗೆ ಈಡಾಗುತ್ತೆ. ಆದರೆ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿ ಮಾತ್ರ ಹದಗೆಡುತ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ನಂತರ ಬ್ರಿಟಿಷ್ ಸರ್ಕಾರ 1925ರಲ್ಲಿ ಪುನಃ ರಾಯಲ್ ಕಮಿಷನ್ ಅಂತಕ್ಕಂಥದ್ದನ್ನು, ಅದನ್ನು ಹಿಲ್ಟನ್ ಯಂಗ್ ಕಮಿಷನ್ ಅಂತಲೂ ಕರಿತೀವಿ. ರಾಯಲ್ ಕಮಿಷನ್ ಅಥವಾ ಹಿಲ್ಟನ್ ಯಂಗ್ ಕಮಿಷನನ್ನು ಇಂಡಿಯಾಕ್ಕೆ ಕಳಿಸ್ತಾರೆ. ಅವರು ಬಂದು ಇಂಡಿಯಾದ ಕರೆನ್ಸಿ ಮತ್ತು ಫೈನಾನ್ಸಿನ ಸಮಸ್ಯೆಯನ್ನು ಪುನಃ ಸ್ಟಡಿಯನ್ನು ಮಾಡಿ ಅವರೇನು ಮಾಡ್ತಾರೆ, ಒಂದು ವರದಿಯನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಏನು ಮಾಡ್ತಾರೆ ಅಂತಂದರೆ, ದ ಪ್ರಾಬ್ಲಮ್ ಆಫ್ ದಿ ರುಪಿ ಪುಸ್ತಕವನ್ನು ಬ್ರಿಟಿಷ್ ಗೌರ್ಮೆಂಟಿಗೆ ಮತ್ತು ಹಿಲ್ಟನ್ ಯಂಗ್ ಕಮಿಷನ್ಗೆ ಅಥವಾ ರಾಯಲ್ ಕಮಿಷನ್ಗೆ ಏನು ಮಾಡ್ತಾರೆ ಅಂತ ಅಂದರೆ, ಅವರ PhD ಥೀಸಿಸನ್ನು ಕೊಡ್ತಾರೆ. ಆ PhD ಥೀಸಿಸನ್ನು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಹಿಲ್ಟನ್ ಕಮಿಷನ್ನವರು ಅಥವಾ ರಾಯಲ್ ಕಮಿಷನ್ನವರು ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾರೆ. ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಲಹೆಗಳು ಭಾರತಕ್ಕೆ ಸೂಕ್ತ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಸೂಕ್ತ ಅಂತ ತೀರ್ಮಾನಕ್ಕೆ ಬಂದು ಅವರೇನು ಮಾಡ್ತಾರೆ ಅಂತ ಅಂದರೆ, 1934ನೇ ಇಸ್ವಿಯಲ್ಲಿ ಒಂದು ಏನು ಕಾನೂನನ್ನು ರಚನೆ ಮಾಡ್ತಾರೆ. ಕಾನೂನನ್ನು ರಚನೆ ಮಾಡಿ ಭಾರತಕ್ಕೆ ಏನು ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತ ಹೇಳಿರ್ತಾರಲ್ಲ, ಆ ಸೆಂಟ್ರಲ್ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಕಾನೂನನ್ನು ರಚನೆ ಮಾಡ್ತಾರೆ ಬ್ರಿಟಿಷ್ ಗವರ್ನಮೆಂಟ್ನವರು. ಅದರ ಪರಿಣಾಮವಾಗಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935ರಲ್ಲಿ 1 ಏಪ್ರಿಲ್ನಿಂದ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ 2 ಅಂಶವನ್ನು ಅರ್ಥ ಮಾಡ್ಕೋಬೇಕು. ಬ್ರಿಟಿಷ್ ಸರ್ಕಾರ ಆಗ 2 ನೀತಿಯನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಒಂದು, ಫಿಸ್ಕಲ್ ಪಾಲಿಸಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದರು. ಫಿಸ್ಕಲ್ ಪಾಲಿಸಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ. ಸಿಂಪಲ್ಲಾಗಿ ಹೇಳೋದಾದರೆ ಟ್ಯಾಕ್ಸ್ ಪಾಲಿಸಿಯನ್ನು ಅವರು ಕಂಟ್ರೋಲ್ ಮಾಡ್ತಾಯಿದ್ರು. ಮತ್ತೊಂದು ಕಡೆ ಮಾನಿಟರಿ ಪಾಲಿಸಿ ಅಥವಾ ಹಣಕಾಸಿನ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಾಯಿದ್ರು. ಅಂಬೇಡ್ಕರ್ ಏನು ಹೇಳ್ತಾರೆ ಅಂತ ಅಂದರೆ, ಮಾನಿಟರಿ ಪಾಲಿಸಿಯನ್ನು ಯಾವಾಗಲೂ ಇಂಡಿಪೆಂಡೆಂಟ್ ಸಂಸ್ಥೆಗೆ ಕೊಡಬೇಕೇ ಹೊರತು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಸರ್ಕಾರಕ್ಕೆ ಕೊಡಬಾರ್ದು ಅಂತಕ್ಕಂಥದ್ದು. ನೋಡಿ, ನೀವು ಇದನ್ನೆಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ, ಇವತ್ತು ಭಾರತದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡ್ತಾ ಇದ್ದಾರೆ. ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಯಾವುದು ಅಂತ ಅಂದರೆ, ಅಂಬೇಡ್ಕರ್ ಅವರ ದ ಪ್ರಾಬ್ಲಮ್ ಆಫ್ ದ ರುಪಿ ಅಂತಕ್ಕಂಥ ಒಂದು ಗ್ರಂಥ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಇಲ್ಲಿ ಬಹುಮುಖ್ಯವಾಗಿ ಅಂಬೇಡ್ಕರ್ ಅವರು ಹೇಳಿದಂಥ ಒಂದು ಏನು ಆ ಥಿಯರಿಯನ್ನು ಫಾಲೋ ಮಾಡೋದ್ರ ಮೂಲಕ ಯಾವಾಗ ಭಾರತದಲ್ಲಿ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರೋ
ಅದು ಮಾನಿಟರಿ ಪಾಲಿಸಿಯನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ನಂತರ ಭಾರತದಲ್ಲಿ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಬಹುಮುಖ್ಯವಾಗಿ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದರೆ, ಮಾನಿಟರಿ ಪಾಲಿಸಿಯನ್ನು ಯಾವತ್ತೂ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಇರ್ತಕ್ಕಂಥ ಸರ್ಕಾರಕ್ಕೆ ಕೊಡಬಾರ್ದು ಅಂತಕ್ಕಂಥದ್ದು. ಆದರೆ ಸರ್ಕಾರ ಯಾವುದನ್ನು ಮಾತ್ರ ಮಾಡಬೇಕು, ಟ್ಯಾಕ್ಸ್ ಸಿಸ್ಟಮ್ ಅಥವಾ ಟ್ಯಾಕ್ಸ್ ಪಾಲಿಸಿಯನ್ನು ಮಾತ್ರ ಅವರು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ಈ ವಿಚಾರದಲ್ಲಿ ಅಂಬೇಡ್ಕರ್ ಹೇಳಿದಂಥ ಒಂದು ಸಲಹೆಯನ್ನು ಅವರು ಪಾಲನೆ ಮಾಡೋದಕ್ಕೆ ಒಪ್ಕೊಂಡ್ರು ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು. ಹಾಗಾಗಿ ಕೊನೆಯದಾಗಿ ಅವರು ಕೊಟ್ಟಿರ್ತಕ್ಕಂಥ ಸಲ್ಯೂಷನ್ ಏನಪ್ಪ ಅಂತ ಅಂದರೆ, ಮೊದಲನೇ ಸಲ್ಯೂಷನ್ನು ಒಂದು ಗೋಲ್ಡ್ ಸ್ಟ್ಯಾಂಡರ್ಡನ್ನು ಇಂಡಿಯಾದವರು ಫಾಲೋ ಮಾಡಬೇಕು, ಅಂದರೆ ಗೋಲ್ಡ್ ಬುಲಿಯನ್ ಸ್ಟ್ಯಾಂಡರ್ಡ್. ಅದರಲ್ಲಿ ಆಗ ಸರ್ಕಾರದ ಒಂದು ವತಿಯಿಂದ ಇದಕ್ಕೆ ಒತ್ತಾಸೆ ಸಿಗೋದ್ರ ಜೊತೆಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಯಾವ್ಯಾವ ರೀತಿಯ ಪರಿಹಾರಗಳಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಅಂದರೆ, ಅಂಬೇಡ್ಕರ್ ಪ್ರಕಾರ ಇನ್ಫ್ಲೇಷನ್ಗೆ ಒಂದು ಪರಿಹಾರ ಸಿಗುತ್ತೆ, ಡಿಫ್ಲೇಷನ್ಗೆ ಒಂದು ರೀತಿಯಲ್ಲಿ ಪರಿಹಾರ ಸಿಗುತ್ತೆ, ಆನಂತರದಲ್ಲಿ ರೈತರ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೋದು, ವ್ಯಾಪಾರಸ್ಥರಿಗೆ ಇದು ಅನುಕೂಲ ಆಗುತ್ತೆ, ಬಹುಮುಖ್ಯವಾಗಿ ಜನಸಾಮಾನ್ಯರಿಗೆ ಪ್ರೈಸ್ ಸ್ಟೆಬಿಲಿಟಿ ಉಂಟಾಗಿ ಅವರಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ತಮ್ಮ ಗ್ರಂಥದಲ್ಲಿ ಹೇಳೋದ್ರ ಮೂಲಕ ಅವರು ಬಹುಮುಖ್ಯವಾಗಿ ಗೋಲ್ಡ್ ಸ್ಟ್ಯಾಂಡರ್ಡನ್ನು ಅಥವಾ ಗೋಲ್ಡ್ ಬುಲಿಯನ್ ಸ್ಟ್ಯಾಂಡರ್ಡನ್ನು ಅಳವಡಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಎರಡನೇದಾಗಿ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತ ಅಂದರೆ, ಸ್ವತಂತ್ರ ಕೇಂದ್ರ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ನಾನು ಹೇಳ್ದಾಗೇ ಪ್ರತಿಯೊಂದು ರಾಷ್ಟ್ರದ, ಅದರಲ್ಲೂ ವಿಶೇಷವಾಗಿ ಭಾರತದ ಹಣಕಾಸಿನ ವ್ಯವಸ್ಥೆಯನ್ನು ನಿರ್ವಹಿಸಬೇಕು ಅಂತ ಅಂದರೆ ಕೇಂದ್ರ ಬ್ಯಾಂಕು ಅಂತಂದರೆ, ಇವತ್ತು ನಾವು ಕೇಂದ್ರ ಬ್ಯಾಂಕನ್ನು ಏನಂತ ಕರಿತಾ ಇದ್ದೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಾಯಶಃ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಲ್ಲಿ ಅಂಬೇಡ್ಕರ್ ಪ್ರಮುಖವಾದ ಪಾತ್ರವನ್ನು ವಹಿಸಿದರು ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ರಿಸರ್ವ್ ಬ್ಯಾಂಕಿಗೆ 75 ವರ್ಷ ತುಂಬಿದ ನಂತರದಲ್ಲಿ ಅವರಿಗೆ ವಿಶೇಷವಾದ ಒಂದು ಟ್ರಿಬ್ಯೂಟನ್ನು ನೀಡಿದರು ಅಂತಕ್ಕಂಥದ್ದನ್ನು ನಾವು ಇವತ್ತು ಇತಿಹಾಸದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸ್ವತಂತ್ರ ಕೇಂದ್ರ ಬ್ಯಾಂಕು ಸ್ಥಾಪನೆ ಮಾಡೋದರಿಂದ ಏನಾಗುತ್ತೆ ಅಂತ ಅವರು ಹೇಳ್ತಾರೆ ಅಂತ ಅಂದರೆ, ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಅನ್ನೋದು ಇರೋದಿಲ್ಲ. ಯಾಕೆಂತಂದರೆ ಹಣ ನಮ್ಮ ದೇಶಕ್ಕೆ ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದನ್ನು ತೀರ್ಮಾನ ಮಾಡೋದು ರಿಸರ್ವ್ ಬ್ಯಾಂಕ್ ಆಗಿರಬೇಕೇ ಹೊರತು ರಾಜಕೀಯ ಪ್ರೇರಿತ ಸರ್ಕಾರ ಅಲ್ಲ ಅಂತಕ್ಕಂಥದ್ದು. ಪ್ರಾಯಶಃ ನಿಮಗೆ ಬೆಳಗ್ಗೆ ನಮ್ಮ ಗಣನಾಥ್ ಶೆಟ್ಟಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ವಿಚಾರವನ್ನು. ಅಂದರೆ ರಾಷ್ಟ್ರದ ಅಭಿವೃದ್ಧಿ ಯಾವ ರೀತಿಯಲ್ಲಿ ಇರಬೇಕು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದರೆ, ಅದು ಯಾವಾಗಲೂ ಕೇಂದ್ರ ಸರ್ಕಾರದ ನಿರ್ವಹಣೆಯ ಬದಲು ಅದು ಕೇಂದ್ರ ಬ್ಯಾಂಕು ಅಥವಾ ರಿಸರ್ವ್ ಬ್ಯಾಂಕಿನ ನಿರ್ವಹಣೆಯಲ್ಲಿ ಇರಬೇಕು ಅಂತಕ್ಕಂಥದ್ದು. ರಾಜಕೀಯ ಹಸ್ತಕ್ಷೇಪ ಇರೋದಿಲ್ಲ. ಎರಡನೇದಾಗಿ ಅತಿ ಪ್ರಸರಣ ಮತ್ತು ಕುಗ್ಗು ಪ್ರಸರಣ ಇರೋದಿಲ್ಲ. ಬೆಲೆ ಯಾವಾಗಲೂ ನಿಯಂತ್ರಣಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಮೌಲ್ಯ ಒಂದು ಸ್ಥಿರತೆಯನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ದೇಶಕ್ಕೂ, ಅದರಲ್ಲೂ ಭಾರತಕ್ಕೆ ಸ್ವತಂತ್ರ ಒಂದು ಬ್ಯಾಂಕು, ಕೇಂದ್ರ ಬ್ಯಾಂಕು ಇರಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡ್ತಾರೆ. ಅದರ ಜೊತೆಗೇ ಕೊನೆಯ ಒಂದು ಪಾಯಿಂಟನ್ನು ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಒಂದು ರಾಷ್ಟ್ರದ ಭದ್ರತೆ ಯಾವಾಗ ಇರುತ್ತೆ ಅಂತ ಅಂದರೆ, ಪ್ರೈಸ್ ಸ್ಟೆಬಿಲಿಟಿ ಇದ್ದಾಗ ಮಾತ್ರ ಜನಸಾಮಾನ್ಯರು ಜನಸಾಮಾನ್ಯರು ಒಂದು ರೀತಿಯಲ್ಲಿ ನಿರುಮ್ಮಳವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಯಾವಾಗಲೂ ಬೆಲೆ ಸ್ಥಿರತೆ ಇದೆಯಲ್ಲ, ಅದು ಬಹುಮುಖ್ಯ. ಬೆಲೆ ಸ್ಥಿರತೆ ಕಾಪಾಡ್ತಕ್ಕಂಥದ್ದು ಕೇಂದ್ರ ಬ್ಯಾಂಕಿನ ಕೆಲಸ ಆಗಿರುತ್ತೆ ಅಂತಕ್ಕಂಥ ಈ ಸಲಹೆಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇವತ್ತು ಅಂಬೇಡ್ಕರ್ ಸಲಹೆ ಮೇರೆಗೆ ಮಾನಿಟರಿ ಪಾಲಿಸಿ ನಡೀತಾ ಇದೆ ಭಾರತದಲ್ಲಿ. ಅವರ ಸಲಹೆ ಮೇರೆಗೆ ಫಿಸ್ಕಲ್ ಪಾಲಿಸಿ ನಡೀತಾ ಇದೆ. ಅವರ ಸಲಹೆ ಮೇರೆಗೆ ಇವತ್ತು ಅನೇಕ ಚಟುವಟಿಕೆಗಳು ನಿಂತಿದ್ದಾವೆ ಅಂತಕ್ಕಂಥ ವಿಚಾರವನ್ನು ತಮಗೆ ಹೇಳ್ತಾ, ದಯಮಾಡಿ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು, ನೀವು ದ ಪ್ರಾಬ್ಲಮ್ ಆಫ್ ದಿ ರೂಪಿ ಅಂತಕ್ಕಂಥದ್ದನ್ನು ನೀವು ಅಧ್ಯಯನ ಮಾಡೋದ್ರ ಜೊತೆಗೆ ಸಂಪೂರ್ಣವಾಗಿ ಅದರ ಒಂದು ಅರ್ಥವನ್ನು ಗ್ರಹಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.